ನಮಸ್ಕಾರ ಎಲ್ರಿಗೂ. ಶುಭ ಸಂಜೆ. ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ. ಮೊದಲನೇದಾಗಿ ನಾಳೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಎರಡನೇ ODI ರಾಜ್ಕೋಟಲ್ಲಿ ನಡೆಯಲಿದೆ. ಇದು ನಿರಂಜನ್ ಸ್ಟಾರ್ ಸ್ಟೇಡಿಯಂ, ಕಂದೇರಿ, ರಾಜ್ಕೋಟಲ್ಲಿ ನಡೆಯಲಿದೆ. ಇದು ಗುಜರಾತಲ್ಲಿದೆ. ಫಸ್ಟ್ ಮ್ಯಾಚು ಗುಜರಾತಲ್ಲೇ ಇತ್ತು ಅಂತ ಹೇಳ್ಬೋದು. ಇನ್ನು ಒಂದು ಮೇಜರ್ ಚೇಂಜಸ್ ಆಗಿ ಫಸ್ಟ್ ಮ್ಯಾಚಲ್ಲಿ ವಾಷಿಂಗ್ಟನ್ ಸುಂದರ್ ಅವರು ಇಂಜುರಿ ಆಗಿದ್ದರು. ಅವ್ರ ಬದಲು ಆಯುಷ್ಮಾನ್ ಬದೋನಿ ಅವರು ರಿಪ್ಲೇಸ್ ಆಗಿದ್ದಾರೆ ಟೀಮಲ್ಲಿ ಅಂತ ಹೇಳ್ಬೋದು. ಇನ್ನು ರಿಷಬ್ ಬಂತು ಸ್ಟಾರ್ಟಿಂಗಲ್ಲಿ ಇಂಜುರಿ ಆಗಿ ಅವ್ರ ಬದಲು ಧ್ರುವ್ ಜುರೇಲ್ ಅವರು ಕೂಡ ರಿಪ್ಲೇಸ್ ಆಗಿದ್ರು ಅಂತ ಹೇಳ್ಬೋದು. ಫಸ್ಟ್ ಮ್ಯಾಚಲ್ಲಿ ಇಂಡಿಯಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. 1-0 ಲೀಡಲ್ಲಿದೆ. ಇನ್ನು 2 ಮ್ಯಾಚ್ ಇದೆ. ನಾಳೆ ಈ ಪಂದ್ಯವನ್ನು ಗೆದ್ದರೆ ಇಂಡಿಯಾ ಸೀರೀಸ್ ಗೆಲ್ಲಲಿದೆ ಅಂತ ಹೇಳ್ಬೋದು. ಕಳೆದ 8 ಸೀರೀಸ್ನಲ್ಲಿ ಇಂಡಿಯಾದಲ್ಲಿ ನ್ಯೂಜಿಲ್ಯಾಂಡ್ ಯಾವುದೇ ಸೀರೀಸ್ ವಿನ್ ಹಾಕಾಗಿಲ್ಲ. ನೋಡೋಣ ಹೇಗೆ ಒಂದು ಪ್ರದರ್ಶನ ಕೊಡ್ತಾರೆ ಅಂತ. ಎರಡನೇದಾಗಿ ಇವತ್ತು ವಿಜಯ್ ಹಜಾರೆ ಟ್ರೋಫಿಯ ಕ್ವಾರ್ಟರ್ ಫೈನಲ್ ನಡೀತು. 3ನೇ ಹಾಗೂ 4ನೇ ಕ್ವಾರ್ಟರ್ ಫೈನಲ್ ಅಂತ ಹೇಳ್ಬೋದು. ಇದು BCCI ಸೆಂಟ್ರಲ್ ಆಫ್ ಎಕ್ಸಲೆನ್ಸ್ ಗ್ರೌಂಡ್ 1 and 2 ಅಲ್ಲಿತ್ತು. ಫಸ್ಟ್ ಮ್ಯಾಚು ಗ್ರೌಂಡ್ 1ಅಲ್ಲಿತ್ತು. ಪಂಜಾಬ್ ವರ್ಸಸ್ ಮಧ್ಯಪ್ರದೇಶ 3ನೇ ಕ್ವಾರ್ಟರ್ ಫೈನಲ್ಲು. ಇದರಲ್ಲಿ ಮಧ್ಯಪ್ರದೇಶ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ತಗೊಂಡ್ರು. ಇನ್ನು ಫಸ್ಟ್ ಬ್ಯಾಟಿಂಗ್ ಬಂದಂಥ ಪಂಜಾಬ್ ಒಂದು ಒಳ್ಳೆ ರನ್ ಕಲೆ ಹಾಕ್ತರು ಅಂತ ಹೇಳ್ಬೋದು. 50 ಓವರ್ಗಳಲ್ಲಿ ಕೇವಲ 6 ವಿಕೆಟ್ ಕಳ್ಕೊಂಡು 345 ರನ್ ಹೊಡೆದ್ರು. ಇನ್ನು ಕ್ಯಾಪ್ಟನ್ ಮತ್ತು ವಿಕೆಟ್ ಕೀಪರ್ ಆದ ಪರಂಬಶಿವರನ್ ಸಿಂಗ್ ಪಂಜಾಬಲ್ಲಿ ಕೂಡ ಆಡ್ತಾರೆ. 86 ಬಾಲಿಗೆ 88 ರನ್ ಹೊಡೆದ್ರು. ಈ ಪ್ರದರ್ಶನಗಾರರಿಗೆ ಪಂದ್ಯ ಶ್ರೇಷ್ಠ ಕೂಡ ದೊರೀತು. ಇನ್ನು ಓಪನ್ ಆದ ಹನ್ನೂರ್ ಸಿಂಗ್ ಅವರು 51, ಅಲ್ಮೋಸ್ ಸಿಂಗ್ 70, ನಮನ್ದೀರ್ 23, ನೆಹಲ್ ವಧೀರಾ 56, ರಮಣ್ದೀಪ್ ಸಿಂಗ್ ನಾಟ್ಔಟ್ ಆಗಿ 24, ಹಾಗೆ ಸುಹೇರ್ ಸಿಂಗ್ 13 ರನ್ ಹೊಡೆದ್ರು. ಎಲ್ಲರೂ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ವೆಂಕಟೇಶ್ ಅಯ್ಯರ್ ಕ್ಯಾಪ್ಟನ್ 2 ವಿಕೆಟ್, ಹಾಗೆ ತ್ರಿಪುರೇಶ್ ಸಿಂಗ್ 2 ವಿಕೆಟ್ ತಗೊಂಡ್ರು. ಇನ್ನು ಚೇಸಿಂಗ್ ಬಂದಿದ್ದ ಮಧ್ಯಪ್ರದೇಶ ಕೇವಲ 31.2 ಓವರ್ಗಳಲ್ಲಿ 162 ರನ್ನಿಗೆ ಆಲ್ಔಟ್ ಆದರು. ಯಾರಿಂದನೂ ಅಷ್ಟೊಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ. ಇನ್ನು ರಜತ್ ಪದಿಟರ್ RCB ಪ್ಲೇಯರ್ 38 ರನ್ ಹೊಡೆದ್ರು. ಹಾಗೆ ತ್ರಿಪುರೇಶ್ ಸಿಂಗ್ ಅವರು 31 ರನ್ ಹೊಡೆದ್ರು. ಇನ್ನು ವೆಂಕಟೇಶ್ ಅಯ್ಯರ್ ಅವರ ಫೋರ್ ಪರ್ಫಾರ್ಮೆನ್ಸ್ ಇಡೀ ಸೀರೀಸಲ್ಲಿ ಕಂಟಿನ್ಯೂ ಆಗಿತ್ತು. ಅವರು ಕರ್ನಾಟಕ ಮೇಲೆ ಬಿಟ್ಟರೆ ಬೇರೆ ಯಾವುದೂ ಮ್ಯಾಚ್ ಆಡಿರಲಿಲ್ಲ. ಇವತ್ತು ಕೇವಲ 0 ರನ್ನಿಗೆ ಔಟ್ ಆದರು. ಇನ್ನು ಸನ್ವೀರ್ ಸಿಂಗ್ ಅವರು 3 ವಿಕೆಟ್, ರಮಣ್ದೀಪ್, ಕ್ರಿಸ್ಟ್ ಭಗತ್ ಹಾಗೆ ಗುನ್ನೂರ್ ಬಾರ್ ಅವರು ತಲಾ 2 ವಿಕೆಟ್ ಪಡ್ಕೊಂಡು ಒಂದು ಒಳ್ಳೆಯ ಬಾಲಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ಪಂಜಾಬ್ ಅವರು ಸೆಮಿಫೈನಲಲ್ಲಿ ಸೌರಾಷ್ಟ್ರವನ್ನು ಫೇಸ್ ಮಾಡುತ್ತಾರೆ. ಹಾಗೆ ಇನ್ನು ಕ್ವಾರ್ಟರ್ ಫೈನಲ್ 4ಅಲ್ಲಿ ಡೆಲ್ಲಿ ವರ್ಸಸ್ ವಿದರ್ಭ ಇತ್ತು. ಸೆಂಟ್ರಲ್ ಆಫ್ ಎಕ್ಸಲೆನ್ಸ್ ಗ್ರೌಂಡ್ 2 ದೇವನಹಳ್ಳಿ ಬೆಂಗಳೂರಲ್ಲಿ ನಡೀತು. ಇನ್ನು ಡೆಲ್ಲಿ ಟಾಸ್ ವಿನ್ ಆಗಿ ಬೌಲಿಂಗ್ ಕೂಡ ತಗೊಂಡ್ರು. ಇನ್ನು ಫಸ್ಟ್ ಬ್ಯಾಟಿಂಗ್ ಬಂದ ವಿದರ್ಭ ಅವರು 50 ಓವರ್ಗಳಲ್ಲಿ 300 ರನ್ ಹೊಡೆದ್ರು. 9 ವಿಕೆಟ್ ಕಳ್ಕೊಂಡು ಒಂದು ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು. ಅಥರ್ವ ತೈಡೆ ಅವರು 62, ಧ್ರುವ್ ಶೋರ್ ಅವರು 49, ಯಶ್ ರಾಥೋಡ್ ಅವರು 86 ರನ್ ಹೊಡೆದ್ರು 73 ಬಾಲಿಗೆ. ಈ ಪ್ರದರ್ಶನಕ್ಕೆ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ದೊರೀತು ಅಂತ ಹೇಳ್ಬೋದು. ಇನ್ನು ಟೇಲೆಂಡ್ ಅವರು ಕೂಡ ಎಲ್ಲ ಒಂದು 10-15 ಈ ರೀತಿಯ ರನ್ನನ್ನು ಕಲೆ ಹಾಕಿ 300 ರನ್ ಕಲೆ ಹಾಕಲು ನೆರವಾದರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಇಶಾಂತ್ ಶರ್ಮಾ 2 ವಿಕೆಟ್, ನವದೀಪ್ ಸೀನೆ 2 ವಿಕೆಟ್, ಪ್ರಿನ್ಸ್ ಯಾದವ್ ತಲಾ 2 ವಿಕೆಟ್ ತೊಗೊಂಡ್ರು. ಹಾಗೆ ಕೊನೆಯಲ್ಲಿ ನಿತೀಶ್ ರಾಣಾ ಅವರು 2 ವಿಕೆಟ್ ಕೂಡ ತಗೊಂಡ್ರು. ಇನ್ನು ಚೇಸಿಂಗ್ ಬೆನ್ನತ್ತಿದ ಡೆಲ್ಲಿ 45.1 ಓವರ್ಗಳಲ್ಲಿ 224 ರನ್ನಿಗೆ ಆಲ್ಔಟ್ ಆದರು. ಇದರಿಂದ ವಿದರ್ಭ ಅವರು 76 ರನ್ನಿಂದ ಈ ಮ್ಯಾಚನ್ನು ಗೆದ್ದು ಸೆಮಿಫೈನಲ್ಗೆ ಲಗ್ಗೆ ಇಟ್ಟರು ಅಂತ ಹೇಳ್ಬೋದು. ಇನ್ನು RCB ಪರ ಆಡ್ತಿದ್ದ ಅನುಜ್ ರಾವತ್ ಅವರು ವಿಕೆಟ್ ಕೀಪರ್ 66 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಇಶಾಂತ್ ಶರ್ಮಾ ಕ್ಯಾಪ್ಟನ್ ಅವರಾಗಿದ್ದರು ಈ ಮ್ಯಾಚಿಗೆ. ಕೊಹ್ಲಿ, ರಿಷಬ್ ಪಂತ್, ಆಯುಷ್ಮಾನ್ ಬದೋನಿ ಇವರ ಅನುಪಸ್ಥಿತಿ ಟೀಮ್ ಕಾಡ್ತಾ ಇತ್ತು ಅಂತ ಹೇಳ್ಬೋದು. ಡೆಲ್ಲಿ ಒಂದು ಒಳ್ಳೆ ಚೆನ್ನಾಗಿ ಲೀಗಲ್ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು. ಆದರೆ ಕ್ವಾರ್ಟರ್ ಫೈನಲ್ಲಿ ಅದೇ ಕರೇಜನ್ನು ಕಂಟಿನ್ಯೂ ಮಾಡಲು ವಿಫಲ ಆಯಿತು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಬೂಟೆ ಅನ್ನೋರು 4 ವಿಕೆಟ್ ತೊಗೊಂಡ್ರು. ಹರ್ಷಿತ್ ದುಬೆ ಅನ್ನೋ ಕ್ಯಾಪ್ಟನ್ 3 ವಿಕೆಟ್ ತೊಗೊಂಡ್ರು. ಹಾಗೆ ಹಿಂಗೆ ಅನ್ನೋರು 2 ವಿಕೆಟ್ ತೊಗೊಂಡು ವಿದರ್ಭ ಪರ ಒಂದು ಒಳ್ಳೆಯ ಪ್ರದರ್ಶನ ಕೊಟ್ಟರು ಬಾಲಿಂಗು. ಇನ್ನು ಸೆಮಿಫೈನಲ್ 1ಅಲ್ಲಿ ಕರ್ನಾಟಕ ವರ್ಸಸ್ ವಿದರ್ಭ ಮ್ಯಾಚ್ ಇರುತ್ತೆ ಅಂತ ಹೇಳ್ಬೋದು. ಇದು CMBC ಸೆಂಟ್ರಲ್ ಆಫ್ ಎಕ್ಸಲೆನ್ಸ್ ಗ್ರೌಂಡಲ್ಲಿ 1ಅಲ್ಲಿ ನಡೆದಿದೆ. ಹೋದ ವರ್ಷ ಫೈನಲ್ ಕೂಡ ಕರ್ನಾಟಕ ವರ್ಸಸ್ ವಿದರ್ಭನೇ ಇತ್ತು. ಇದರಲ್ಲಿ ಕರ್ನಾಟಕ ವಿನ್ ಆಗಿತ್ತು. ಇನ್ನು ಹೋದ ವರ್ಷ ಕರುಣ್ ನಾಯರ್ ಅವರು ವಿದರ್ಭ ಪರ ಆಡಿದರು. ಈ ವರ್ಷ ಕರ್ನಾಟಕ ಪರ ಆಡ್ತಿದ್ದಾರೆ. ಒಂದು ಒಳ್ಳೆ ಪೈಪೋಟಿಯುತ ಮ್ಯಾಚನ್ನು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನು BBLಲ್ಲಿ ಇವತ್ತು ಮೆಲ್ಬರ್ನ್ ಸ್ಟಾರ್ಸ್ ವರ್ಸಸ್ ಅಡಿಲೇಡ್ ಟೈಗರ್ಸ್ 34ನೇ ಮ್ಯಾಚ್ ಇತ್ತು. ಇದು ಮೆಲ್ಬರ್ನ್ ಗ್ರೌಂಡಲ್ಲಿ ನಡೀತು. ಹಾಗೆ ಮೆಲ್ಬರ್ನ್ ಅವರು ಟಾಸ್ ವಿನ್ ಆಗಿ ಬೌಲಿಂಗ್ ಕೂಡ ತೊಗೊಂಡ್ರು. ಇನ್ನು ಫಸ್ಟಿಗೆ ಬ್ಯಾಟಿಂಗ್ ಬಂದ ಅಡಿಲೇಡ್ ಟೈಗರ್ಸ್ ಅವರು ಕೇವಲ 19.3 ಓವರ್ಗಳಲ್ಲಿ 83 ರನ್ಗೆ ಆಲ್ಔಟ್ ಆದರು. ಯಾರಿಂದನೂ ಒಂದು ಒಳ್ಳೆಯ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಲಿಮ್ ಸ್ಕಾಟ್ ಅವರು 18, ಕೊನೆಯಲ್ಲಿ ಕೆಮರನ್ ಬೊಯ್ಸ್ ಅವರು 20 ಹೊಡೆದ್ರು. ಇನ್ನು ಟಾಮ್ ಕರರ್ ಅವರು 4 ಓವರಿಗೆ 10 ರನ್ ಕೊಟ್ಟು 4 ವಿಕೆಟ್ ತೊಗೊಂಡ್ರು. ಈ ಒಂದು ಬಾಲಿಂಗ್ ಪ್ರದರ್ಶನ ಹಾಗೆ ಬ್ಯಾಟಿಂಗ್ನಲ್ಲಿ ನಾಟ್ ಔಟ್ ಆಗದೆ
9 ರನ್ ಹೊಡೆದು ಈ ಒಂದು ಪ್ರದರ್ಶನವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ದೊರೀತು. ಮಾರ್ಕಸ್ ಸ್ಟೋನಿಸ್ ಅವರು ಕೂಡ 2 ವಿಕೆಟ್, ಹಾಗೆ ಮಿಚೆಲ್ ಸ್ವೇಪನ್ ಅವರು 3 ವಿಕೆಟ್ ತೊಗೊಂಡು ಒಳ್ಳೆ ಬೌಲಿಂಗ್ ಪ್ರದರ್ಶನ ಕೊಟ್ಟರು. ಇನ್ನು ಚೇಸ್ ಬೆನ್ನತ್ತಿದ್ದ ಮೆಲ್ಬರ್ನ್ ಸ್ಟಾರ್ಸ್ ಅವರು 15.1 ಓವರ್ಗಳಲ್ಲಿ 86 ರನ್ ಹೊಡೆದು 4 ವಿಕೆಟ್ ಕಳ್ಕೊಂಡು. ಇನ್ನು ಥಾಮಸ್ ಅನ್ನೋರು 32 ರನ್, ಹಾಗೆ ಮಾರ್ಕಸ್ ಸ್ಟೋನಿಸ್ ಅವರು ಕ್ಯಾಪ್ಟನ್ 23 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಹಸನ್ ಅಲಿ 1, ಲಿಮ್ ಸ್ಕಾಟ್ 2, ಜೆಮ್ಮಿ ಓವರ್ಟನ್ 1 ವಿಕೆಟು ಪಡ್ಕೊಂಡ್ರು ಡಿಲೇ ಸ್ಟೇಕರ್ಸ್ ಪರ. ಮೆಲ್ಬರ್ನ್ ಸ್ಟಾರ್ಸ್ ಅವರು ಈ ಮ್ಯಾಚ್ನ 6 ವಿಕೆಟಿಂದ ಗೆದ್ದರು ಅಂತ ಹೇಳ್ಬೋದು. ಇನ್ನು ಪಾಯಿಂಟ್ಸ್ ಟೇಬಲ್ ನೋಡೋದಾದರೆ ಹೋಬರ್ಟ್ ಹರಿಕೇನ್ಸ್ ಕ್ವಾಲಿಫೈ ಆಗಿದ್ದಾರೆ ಆಲ್ರೆಡಿ 13 ಪಾಯಿಂಟಲ್ಲಿ. ಇನ್ನು ಮೆಲ್ಬರ್ನ್ ಸ್ಟಾರ್ಸ್ ಅವರು ಕ್ವಾಲಿಫೈ ಆಗಿದ್ದಾರೆ. ಇನ್ನು ಉಳಿದ 2 ಪ್ಲೇಸಿಗೆ ಪರ್ತ್ ಸ್ಕಾಚರ್ಸು, ಸಿಡ್ನಿ ಸಿಕ್ಸರ್ಸು, ಬ್ರಿಸ್ಬೇನ್ ಹೀಟ್ ಮಧ್ಯೆ ಒಂದು ಪೈಪೋಟಿ ಇದೆ ಅಂತ ಹೇಳ್ಬೋದು. ಈವನ್ ಮೆಲ್ಬರ್ನ್ ರೆನಿಗರ್ಸ್ ಅವರು ಒಂದು ಇದ್ದಾರೆ ಪೈಪೋಟಿಲಿ. ಅಡಿಲೆ ಸ್ಟೇಕರ್ಸ್ ಹಾಗೆ ಸಿಡ್ನಿ ಥಂಡರ್ ಅವರು ಆಲ್ರೆಡಿ ಟೂರ್ನಿಯಿಂದ ಔಟ್ ಆಗಿದ್ದಾರೆ. ಇನ್ನು ಇವತ್ತು ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ಮುಂಬೈ ಇಂಡಿಯನ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್ ಮ್ಯಾಚ್ ನಡೆಯಲಿದೆ. ಸೇಮ್ ಡಾಕ್ಟರ್ DY ಪಾಟೀಲ್ ಸ್ಟೇಡಿಯಂ ನವಿ ಮುಂಬೈಯಲ್ಲಿ ನಡೆಯಲಿದೆ ಮ್ಯಾಚು. ಮುಂಬೈ ಅವರು 2 ಮ್ಯಾಚಲ್ಲಿ 1 ಗೆದ್ದಿದ್ದಾರೆ, ಪಾಯಿಂಟ್ಸ್ ಟೇಬಲಲ್ಲಿ 3ನೇ ಪೊಸಿಷನ್ ಇದ್ದಾರೆ. ಹಾಗೆ ಗುಜರಾತ್ ಜೈಂಟ್ಸ್ ಅವರು 2-2 ಪಂದ್ಯವನ್ನು ಗೆದ್ದು ಟೇಬಲ್ನಲ್ಲಿ ಟಾಪರ್ ಆಗಿದ್ದಾರೆ. ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಪೈಪೋಟಿಯುತ ಪಂದ್ಯವನ್ನು ನಿರೀಕ್ಷಣೆ ಮಾಡ್ಬೋದು. 2 ಒಳ್ಳೆ ಟೀಮ್ ಇದೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ಆಸ್ಟ್ರೇಲಿಯಾದ ವುಮೆನ್ಸ್ ಕ್ಯಾಪ್ಟನ್ ಆದ ಅಲೇಸಾ ಹೇಲಿ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಇಂಡಿಯಾ ಸೀರೀಸ್ ಆದಮೇಲೆ ರಿಟೈರ್ಮೆಂಟ್ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇವರು ಮಿಚೆಲ್ ಸ್ಟಾರ್ಕ್ ವೈಫ್ ಕೂಡ ಆಗಿದ್ದಾರೆ ಹೇಳ್ಬೋದು. ರೀಸೆಂಟಾಗಿ ವರ್ಲ್ಡ್ ಕಪ್ ಸೆಮಿಫೈನಲ್ ಇಂಡಿಯಾ ಮೇಲೆ ಕೂಡ ಸೋತಿದ್ರು. ಇವ್ರ ಕ್ಯಾಪ್ಟನ್ಸಿನೇ ಇತ್ತು ಆವಾಗ. ಜೆಮಿಯಾ ರೋಡ್ರಿಗಸ್ ಒಂದು ಒಳ್ಳೆ ಆಟ ಕೂಡ ಆಡಿದರು ಅಂತ ಹೇಳ್ಬೋದು. ಅಲ್ಲಿ ಇವರು ವಿಕೆಟ್ ಕೀಪರ್ ಆದಾಗ 1-2 ಕ್ಯಾಚ್ ಕೂಡ ಬಿಟ್ಟಿದ್ರು ಅಂತ ಹೇಳ್ಬೋದು. ಇನ್ನು ಇವರು 6 T20 ವರ್ಲ್ಡ್ ಕಪ್ ಗೆದ್ದಿರೋ ಟೀಮ್ನ ಸದಸ್ಯರಾಗಿದ್ದಾರೆ. ಹಾಗೆ 2 50 ಓವರ್ ಗೆದ್ದಿರೋ ಸದಸ್ಯರಾಗಿದ್ದಾರೆ. ಹಾಗೆ ಇವರು 2 ಸಲ BBL ಕೂಡ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಅತ್ಯುತ್ತಮವಾದ ಪ್ಲೇಯರ್ ಅಂತಲೂ ಕೂಡ ಹೇಳ್ಬೋದು. ಅವರಿಗೆ ಶುಭ ಆಗಲಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಆಗಿತ್ತು. ಧನ್ಯವಾದಗಳು.